ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮಿಷತ್ ವ್ಲಾಗ್ಸ್. ಎಲ್ಲರೂ ಹೆಂಗಿದ್ದೀರಿ ಕಟ್ಟಿ? ಚೆನ್ನಾಗಿದ್ದೀರಾ? ನಾವು ತುಂಬಾ ಚೆನ್ನಾಗಿದ್ದೀವಿ ಕಣ್ರಿ. ನೀವೆಲ್ಲ ನಾನು ಚೆನ್ನಾಗಿರ್ಬೇಕಂತ ಭಗವನ್ ಕೇಳ್ತಾ ವ್ಲಾಗ್ ಅನ್ನೋದು ಈವ್ನಿಂಗ್ ಅನ್ನೋದೇ ಸ್ಟಾರ್ಟ್ ಮಾಡಿದ್ದೀನಿ ಕಣ್ರಿ. ಇನ್ನು ಸೊಪ್ಪು ಬಿಡಿಸ್ತಾ ಇದ್ದೀನಿ, ಪಾಲಕ್ ಸೊಪ್ಪು ಬಿಡಿಸ್ಕೊಂಡಿದ್ದೀನಿ. ಎಲ್ಲ ಸಾಂಬಾರು ರೆಡಿ ಮಾಡ್ಕೊತಾ ಇದ್ದೀನಿ. ಅಡುಗೆ ಮನೆಯಲ್ಲಿ ಹಾಲೆಲ್ಲ ಚೆಲ್ಲೋಗಿತ್ತು ಕಣ್ರಿ. ಹಾಲೆಲ್ಲ ಚೆಲ್ಲಿಬಿಟ್ಟಿದ್ದೀನಿ ನೋಡಿ ಯಾವ ಥರ ಇದೆ ಅಡುಗೆ ಮನೆ. ಪಾತ್ರೆಗಳು ಬೇಜಾನವೆ, ಸಿಂಕ್ ತುಂಬ ಹಾಲೆಲ್ಲ ಚೆಲ್ಲೋಗಿತ್ತು. ಅವಳಿಗೆ ಹಾರಿಕ್ಕಿದ್ರೆ ಎಲ್ಲ ಚೆಲ್ಲೋಗಿದೆ ಕಣ್ರಿ. ಯಾಕೋ ಇವತ್ತು ಬೇಜಾರು. ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ. ನಾಳೆ ಇನ್ನು ವೈಕುಂಠ ಏಕಾದಶಿ ಅಲ್ವಾ. ಬೆಳಗ್ಗೆನೇ ಬೇಗ ಪೂಜೆ ಮಾಡಿಬಿಟ್ಟು ಸಂಜೆ ಹಂಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ. ವೆಂಕಟರಮಣ ಸ್ವಾಮಿ ಇದಕ್ಕೆ ಅವ್ರ ಪಾದದ ಕೆಳಗಡೆ ಹೋಗ್ಬಿಟ್ಟು ಬರೋಣ ಅಂದ್ಕೊಂಡಿದ್ದೀನಿ. ಏನೋ ಒಂದೊಂದು ಹೇಳ್ಕೊಬಾರ್ದು, ಎಲ್ಲ ಹೇಳ್ಕೊಬಿಡ್ತೀನಿ. ಏನು ಮಾಡೋದು? ಇಲ್ಲ ಕಂಡ್ರಿ, ಇವತ್ತು ನನ್ನ ಮಗಳು ಅಲ್ಲಿ ಮಣ್ಣಲ್ಲಿ ಆಡ್ತಾ ಅಲ್ಲಿ ಬಿದ್ದೋಗ್ಬಿಟ್ಲು. ಯಾಕೋ ಬೇಜಾರು. ಓಡದೆ ಒಂದು ಏಟು ಆಗದೆ ಹತ್ತು ಬಿಟ್ಲು. ಏನೋ ಮಕ್ಕಳಿಗೆ ಗೊತ್ತಾಗಲ್ಲ, ಅವರು ಬಿದ್ದೋಗ್ತಾರೆ. ಎರಡು ಕೈ ತರ್ಚ್ಕೊಬಿಟ್ಟಿದೆ. ಬೇಜಾರು. ಅದಕ್ಕೆ ಏನೋ ಒಂಥರ ಬೇಜಾರು. ಏನು ಮಾಡೋಕ್ಕಾಗಲ್ಲ. ಜೀವನ ಅಂದಮೇಲೆ ಮಕ್ಕಳನ್ನ ಇನ್ನು ಹೊಡಿದಾನೇ ಬೆಳೆಸೋದಕ್ಕಾಗಲ್ಲ ಅಲ್ಲ ಈ ಕಾಲದಲ್ಲಿ. ಒಂದು ಏಟು ಹಾಕ್ತೀನಿ, ಮನಸ್ಸಿಗೊಂಥರ ಬೇಜಾರಾಗೋಗ್ಬಿಡ್ತೀವಿ. ಹೊಡೆದ್ಬಿಡ್ತೀನಿ, ಮತ್ತೆ ಬೇಜಾರಾಗುತ್ತೆ. ಏನು ಮಾಡೋದು? ಏನು ಮಾಡೋಕ್ಕಾಗಲ್ಲ. ಬಂದ್ಲು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಇವಾಗ ತಾನೇ ಬರ್ತದಾಳೆ. ಬರೀಲೇ, ಎಲ್ಲೋಗಿದ್ದೆ? ಹಾಂ ಹಾಂ. ಏನು ಕೇಳಿದೆ ಶಿವಪ್ಪನ? ಹೌದಾ? ಏನು ಅದಾ? ಹಾಯ್ ಫ್ರೆಂಡ್ಸ್, ಸ್ಟಾರ್ಟಿಂಗಿಂದ ಮಾತಾಡ್ಕೊಂಡು ಬಂದಲ್ಲ. ಇದು ಈವ್ನಿಂಗ್ ಸೋಮವಾರ ಸಂಜೆಯಿಂದ ಮತ್ತು ಮಂಗಳವಾರ ದೇವಸ್ಥಾನಕ್ಕೆ ಹೋಗಿರೋದು ಸಂಜೆವರೆಗೂ ವ್ಲಾಗ್ ಏನೇನು ಮಾಡಿದ್ದೀನಿ ಅಂತ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ ಕಣ್ರಿ ಇದು. ಇನ್ನು ನಾನು ಅವತ್ತು ಸಂಜೆಯಿಂದನೇ ಸಾರಿರಲಿಲ್ಲ. ಫಸ್ಟು ಸಾಂಬಾರು ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಪಾಲಕ್ ಸೊಪ್ಪು ಮತ್ತು ತೊಗರಿಬೇಳೆ, ಹೆಸರುಬೇಳೆ ಎಲ್ಲ ಹಾಕ್ಬಿಟ್ಟು ದಾಲ್ ಥರ ಮಾಡ್ಕೊಂಡಿದ್ದೆ. ನನ್ನ ಮಗಳು ಬೆಳಗ್ಗೆ ಪೂರಿ ಇದ್ದರೆ ಅದೇ ತಿಂದು ಮಲ್ಕೊಬಿಟ್ಲು. ಅವಳು ಹಗಲಲ್ಲಿ ನಿದ್ದೆ ಮಾಡಿಲ್ಲ ಅಂದರೆ ಬೇಗನೆ ಮಲ್ಕೊಬಿಡ್ತಾಳೆ ನೈಟ್ ಹೊತ್ತು. ಇನ್ನು ಮಂಗಳವಾರ ವೈಕುಂಠ ಏಕಾದಶಿ ಬೆಳಗ್ಗೆನೇ ಎದ್ದು ಅಷ್ಟು ಕೆಲಸ ಮಾಡ್ಕೊಳಕ್ಕಾಗಲ್ಲ ಅಂತೇಳ್ಬಿಟ್ಟು ಮನೆ ಮುಂದೆ ಎಲ್ಲ ನೀಟಾಗಿ ತೊಳ್ಕೊಬಿಡ್ತೀನಿ ಫಸ್ಟೇ. ಮತ್ತು ತೊಳೆದ್ಬಿಟ್ಟು ಹಾಕಿದ ತಕ್ಷಣ ಮನೆಗಳೆಲ್ಲ ನೀಟಾಗಿ ಒರೆಸ್ಕೊಬಿಡ್ತೀನಿ ಕಂಡು. ಇನ್ನು ಸಾಂಬಾರೆಲ್ಲ ಆಗಿತ್ತು. ನಮ್ಮ ಯಜಮಾನ್ಗೆ 8:45 ಆಗಿತ್ತು ಕಂಡು. ಊಟ ಮಾಡೋಷ್ಟೊತ್ತಿಗೆ ಅವ್ರಿಗೆ ಬಡಿಸ್ಕೊಟ್ಟೆ. ಸಾಂಬಾರಿಗೆ ಅನ್ನಕ್ಕೆ ಚೆನ್ನಾಗಿತ್ತು. ರೈಸ್ಗೂ ಸಾಂಬಾರು ಚೆನ್ನಾಗಿತ್ತು. ಅವ್ರು ಊಟ ಮಾಡಿದ್ರು, ನಾನು ಊಟ ಮಾಡಿ ಮಲ್ಕೊಂಡು ಇನ್ನು ಬೆಳಗ್ಗೆ ಬೇಗನೆ ಒಂದು 5:30 ಎದ್ದೆ ಕಣ್ರಿ. ಮನೆ ಮುಂದೆ ಎಲ್ಲ ನೀರು ಹಾಕ್ಬಿಟ್ಟು ನಿನ್ನೆ ನೈಟೇ ಎಲ್ಲ ನೀಟಾಗಿ ತೊಳ್ಕೊಂಡಿದ್ನಲ್ಲ, ಸ್ವಲ್ಪ ನೀರೆಲ್ಲ ಉದುರಿಸ್ಕೊಬಿಟ್ಟು ಹೊಸ್ಲೆಲ್ಲ ತೊಳೆದು ಅರ್ಶಿನ ಕುಂಕುಮ ಎಲ್ಲ ಇಕ್ಬಿಟ್ಟು ಆಚೆ ಎಲ್ಲ ರಂಗೋಲಿ ಹಾಕ್ಕೊಬಂದ್ಬಿಟ್ಟು 5:30 ಇದ್ದು ಸ್ನಾನ ಮುಗಿಸ್ಕೊಂಡು ಮತ್ತು ಸ್ನಾನ ಎಲ್ಲ ಮುಗಿಸ್ಕೊಂಡು ದೇವ್ರ ಮನೆ ಎಲ್ಲ ಬಾಡೋಗಿರೋ ಹೂವು ಎಲ್ಲ ತೆಗೆದ್ಬಿಟ್ಟು ಅದೆಲ್ಲ ಏನು ವೀಡಿಯೋ ಮಾಡ್ಕೊಳಕ್ಕೆ ಏನೂ ಹೋಗಿಲ್ಲ ಕಣ್ರಿ. ಲೆಂತಿ ವೀಡಿಯೋ ನಿಮಗೂ ಬೋರ್ ಆಗುತ್ತಲ್ಲ ಡೈಲಿ ರೊಟೀನ್ ಅಂದರೆ. ಏನು ಈ ಅಮ್ಮನ ಮನೇಲಿ ಮಾಡಿರೋದೇ ತೋರಿಸ್ತಾಳೆ, ಇನ್ನು ಸ್ಪೆಷಲ್ ಏನಿದೆ ನಾವು ಅದೆಲ್ಲ ಮಾಡ್ಕೊಡೋದು ಅಂದ್ಕೊತೀರಾ ಅಂತೇಳ್ಬಿಟ್ಟು ಅದೆಲ್ಲ ಏನು ತೋರ್ಸೋಕ್ಕೆ ಹೋಗಿಲ್ಲ ಕಣ್ರಿ. ಸುಮ್ಮನೆ ಇಷ್ಟು ಮಾತ್ರ ತೋರಿಸ್ಬಿಟ್ಟು ಮತ್ತೆ ದೇವ್ರಿಗೆಲ್ಲ ಬಾಡೋಗಿರೋ ಹೂವು ಎಲ್ಲ ತೆಗೆದ್ಬಿಟ್ಟು ನೀಟಾಗೆಲ್ಲ ಅಲಂಕಾರ ಮಾಡಿಕೊಂಡು ಒಂದೇ ಸರಿ ಧೂಪ ಆಗೋದ್ಮೇಲೆ ಆರತಿ ಮಾಡೋವಾಗ ಮಾತ್ರ ನಮ್ಮ ಯಜಮಾನ್ರ ಕೈಯಲ್ಲಿ ಒಂದು ಕ್ಲಿಪ್ ಅನ್ನೋದು ತೆಗೆಸ್ಕೊಂಡೆ ಕಣ್ರಿ. ಆರತಿ ಮಾಡಿ ನಾನು ಯಾವಾಗಲೂ ಏನು ಶೊಟ್ರಾಗ್ತಾಳೆ ಯಮ್ಮನೋ ಅನ್ಕೋಬೋದು. ಏನು ಕಣ್ರಿ ಮಾಡೋದು, ಈ ನನಗೆ ಬ್ಲಡ್ ಎಲ್ಲ ಕಮ್ಮಿ ಆಗಿಬಿಟ್ಟಿದೆ ಕಣ್ರಿ. ನೈಟಲ್ಲಿ ಚಳಿ, ಹಗಲಲ್ಲಿ ಏನೋ ನನಗೆ ಶೊಟ್ರ್ ಇಲ್ದಿರ ಆಗೋದೇ ಇಲ್ಲ, ಚಳಿ ಆಗುತ್ತೆ. ಅದಕ್ಕೆ ನಾನು ಸುಮ್ಮನೆ ಯಾಕೆ ಯಾರೇನು ಅಂದ್ಕೊಂಡ್ರು ನಮ್ಮ ಸೇಫ್ಟಿಯಾಗಿ ನಾವು ಇರಬೇಕು ಅಂತ ನೈಟು ಒಂದು ಹಳೆ ಶೊಟ್ರ್ ಹಾಕ್ಕೊಬಿಡ್ತೀನಿ. ಇನ್ನು ಕೆಲ್ಸಕ್ಕೆ ಹೋಗೋವಾಗ ಈ ಶೊಟ್ರ್ ಹಾಕ್ಕೊಂಡು ಹೊಟ್ಟೋಗ್ಬಿಡ್ತೀನಿ ಕಣ್ರಿ. ಇನ್ನು ನಮ್ಮ ಯಜಮಾನ್ರೆಲ್ಲ ದೇವ್ರಿಗೆ ನಮಸ್ಕಾರ ಹಾಕ್ಕೊತಾ ಇದ್ದಾರೆ. ನಾನು ಹಂಗೆ ಒಂದು ಕ್ಲಿಪ್ಪನ್ನು ತೊಗೊಂಡೆ. ನನ್ನ ಮಗಳು ಆಟಾಡ್ತಾ ಇದ್ದಾಳೆ. ಅವಳಿಗೆ ಯಾವಾಗಲೂ ಮಕ್ಕಳಿಗೆ ಅಷ್ಟಲ್ಲ ಏನೋ ಕಣ್ರಿ, ಅವಳು ನೋಡಿದ್ಬಿಡ್ತೀನಿ. ನನಗೆ ತುಂಬ ಮನಸ್ಸಿಗಂತೂ ಬೇಜಾರಾಗೋಗ್ಬಿಡುತ್ತೆ. ನಿಜ ಒಂದು ಏಟು ಆಗ್ಬಿಡ್ತೀನಿ, ಅದೇ ಮನಸ್ಸಲ್ಲಿ ಕೊಳೆಯುತ್ತೆ. ಅವಳಿಗೆ ಏನು ಮಾಡೋದು? ಮಕ್ಕಳು ಅವಳು ಬಿದ್ದೋಗ್ತಾಳೆ, ಸುಮ್ಮನೆ ಕಷ್ಟ, ಹಿಂಸೆ. ಹೇಳು, ಮಾತಾಡಿ. ಏನಾದ್ರು
ಹೇಳು, ಚಾಮಿಗೆ ಹೋಗ್ತಾ ಇದ್ದೀವಿ. ಇವತ್ತು ವೈಕುಂಠ ಏಕಾದಶಿ. ಬಿಸ್ಕೆಟ್ ಬೇಕಾ? ಅಷ್ಟೇ. ಆ ಕಡೆ ಕಣ್ಣು ಬಿತ್ತು ಬಿಸ್ಕೆಟ್ ಕಡೆಗೆ. ಹೋಗಿ ಇಸ್ಕೊಡ್ತೀನಿ ನಾವು. ಅದಕ್ಕೆ ಬೇಜಾರಾಗಿ ಮಾತಾಡ್ಬಿಟ್ಟು ಇನ್ನು ಸೋಮವಾರ ಎಲ್ಲ ಮಂಗಳವಾರ ಎಲ್ಲ ಪೂಜೆ ಎಲ್ಲ ಮನೇಲಿ ಮಾಡಿ ಮತ್ತು ಸಂಜೆನೂ ದೇವರಿಗೆಲ್ಲ ಕೈಕಾಲು ಮುಖ ತೊಳ್ಕೊಂಡು ದೀಪ ಹಚ್ಚಿಬಿಟ್ಟು ಇನ್ನು ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಬಂದ್ವಿ ಕಣ್ರಿ. ನಮ್ಮ ಮನೆ ಹತ್ರನೇ ಇರೋದು, ಒಂದು ಸ್ವಲ್ಪ ದೂರ ಆದಿತಿಮ್ಮಪ್ಪ ದೇವಸ್ಥಾನ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದ್ವಿ ಕಣ್ರಿ. ಮತ್ತು ಲಕ್ಷ್ಮೀನರಸಿಂಹ ಸ್ವಾಮಿ ದೇವಸ್ಥಾನಕ್ಕೂ ಹೋದ್ವಿ. ಇಲ್ಲೆಲ್ಲ ವೈಕುಂಠ ಏಕಾದಶಿ ಎಲ್ಲ ಈ ದಿನ ಏನಂದರೆ ಸ್ವರ್ಗದ ಬಾಗಿಲು ತೆಗೆದಿರೋದಂತೆ. ಯಾರೇ ಸತ್ರೂ ವೈಕುಂಠಕ್ಕೆ ಹೋಗ್ತಾರೆ ಅನ್ನೋ ಪ್ರತೀತಿ. ಅದು ನನಗೆ ಅದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ಕಣ್ರಿ. ನನಗೆ ಗೊತ್ತಿರೋದು ಇಷ್ಟೇ. ಇನ್ನು ದೇವ್ರ ಪಾದದ ಕಡೆ ಹೋಗಿ ಪಾದಕ್ಕೆ ನಮಸ್ಕಾರ ಮಾಡ್ಕೊಂಡು ಹೋಗ್ತಾಯಿದ್ವಿ ನಾವು, ನಮ್ಮ ಯಜಮಾನ್, ನನ್ನ ಮಕ್ಕಳೆಲ್ಲ ಹೋಗ್ಬಿಟ್ಟು ಅಲ್ಲಿ ಆದಿತಿಮ್ಮಪ್ಪ ಸ್ವಾಮಿ, ಅಲ್ವೇಲ್ ಮಂಗಮ್ಮ, ಪದ್ಮಾವತಿ ಇಬ್ಬರು ಇದ್ದಾರೆ, ವೆಂಕಟರಮಣ ಸ್ವಾಮಿನೂ ಇದ್ದಾರೆ. ಅಲ್ಲೆಲ್ಲ ಆರತಿ ಮಾಡ್ತಾಯಿದ್ರು. ಹೋಗೋಷ್ಟೊತ್ತಿಗೆ ಆರತಿ ಎಲ್ಲ ಮುಗಿಸ್ಕೊಂಡು ಆರತಿ ಎಲ್ಲ ತಗೊಂಡು ಅರ್ಶಿನ ಕುಂಕುಮ ಇಟ್ಕೊಂಡು ಇನ್ನು ಈಚೆಗೆ ಬಂದ್ವಿ ಕಣ್ರಿ. ಈಚೆ ಟೊಮೊಟೊ ಬಾತ್ ಕೊಡ್ತಾಯಿದ್ರು ಪ್ರಸಾದ. ಇನ್ನು ಅದೆಲ್ಲ ಯೂಸ್ಕೊಂಡು ಮನೆಗೆ ಹೋಗಿ ತಗೊಂಡಿಟ್ಬಿಟ್ವಿ. ಇನ್ನು ಲಕ್ಷ್ಮೀನರಸಿಂಹ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ. ಇದು ಮನೆ ಹತ್ರನೇ, ಸ್ವಲ್ಪ ಹತ್ರನೇ ಇರೋದು. ಇನ್ನು ಅದು ಸ್ವಲ್ಪ ಹೋಗ್ಬೇಕಲ್ಲ ದೂರ, ಅದಕ್ಕೆ ಇಲ್ಲೆಲ್ಲ ತಗೊಂಡು ಮತ್ತೆ ಅಲ್ಲಿಗೆ ಹೋದ್ವಿ ಕಣ್ರಿ, ಲಕ್ಷ್ಮೀನರಸಿಂಹ ಸ್ವಾಮಿ ದೇವಸ್ಥಾನಕ್ಕೆ. ಏನೇ ಆಗಲಿ ಇನ್ನೇನು ಡಿಸೆಂಬರ್ 30ನೇ ತಾರೀಕು ವೈಕುಂಠ ಏಕಾದಶಿ. ಇನ್ನು ಫಸ್ಟ್ ಬೇಗನೆ ಬಂದುಬಿಡುತ್ತಲ್ಲ, ಜನವರಿ ಫಸ್ಟ್ ಬಂದುಬಿಡುತ್ತೆ. ಎಲ್ಲರೂ ನ್ಯೂ ಇಯರ್ ಮಾಡ್ಕೊಳೋರು ನ್ಯೂ ಇಯರ್ ಮಾಡ್ಕೊತಾರೆ. ನಮಗೂ ಇದು ಹೊಸ ವರ್ಷ ಅಂದರೆ ಇದು ಕ್ಯಾಲೆಂಡರ್ ಚೇಂಜ್ ಆಗೋದಷ್ಟೇ. ನಮಗೆ ಹೊಸ ವರ್ಷ ಅಂದರೆ ಯುಗಾದಿನೇ. ಯುಗಾದಿ ಅಂದರೆ ಪ್ರಕೃತಿ ಎಲ್ಲ ಚೇಂಜ್ ಆಗುತ್ತೆ. ಆವಾಗೇ ಅವನು ಜನವರಿ ಫಸ್ಟ್ ಏನು ಆಚರಣೆ ಏನು ಮಾಡಲ್ಲ ಕಣ್ರಿ, ನಿಜ ಹೇಳ್ಬೇಕಂದ್ರೆ. ಹೊಸ ಬಟ್ಟೆ ಆ ಥರದ್ದು ಏನೂ ಇಲ್ಲ. ಸ್ನಾನ ಮಾಡ್ಕೊಂಡು ದೇವ್ರಿಗೆ ದೀಪ ಹಚ್ಚಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀವಿ ಅಷ್ಟೇ. ವಿನಾಯಕನ ದೇವಸ್ಥಾನಕ್ಕೆ ಯಾವುದೇ ವಿಘ್ನ ಬರ್ದಿರಲಿ ಅಪ್ಪ ಈ ವರ್ಷ ಅಂತ ಹೇಳ್ಬಿಟ್ಟು. ಇನ್ನು ಹಂಗೆ ಲಕ್ಷ್ಮೀನರಸಿಂಹ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ ಕಣ್ರಿ. ಅಪ್ಪನ ಪಾದದ ಕೆಳಗಡೆ ಹೋಗ್ಬಿಟ್ಟು ಅಲ್ಲಿ ಜ್ಯೇಷ್ಠಾದೇವಿ, ಶನೇಶ್ವರ ಸ್ವಾಮಿ, ಶ್ರೀ ಸತ್ಯನಾರಾಯಣ ಸ್ವಾಮಿ, ಲಕ್ಷ್ಮೀನರಸಿಂಹ ಸ್ವಾಮಿ ಮೂವರು ಒಂದೇ ದೇವಸ್ಥಾನದಲ್ಲೇ ಕಣ್ರಿ ಇರೋದು. ಕರೆಂಟ್ ಹೋಗಿತ್ತು ನಾವು ಹೋಗೋಷ್ಟೊತ್ತಿಗೆ. ನೋಡಿ ಎಲ್ಲ ಬೆಳಕೇ ಇರಲಿಲ್ಲ. ಮತ್ತು ಕರೆಂಟ್ ಬಂದಮೇಲೆ ನೋಡಿ ಹೆಂಗೆ ಕಾಣಿಸ್ತಾ ಇದ್ದಾರೆ ದೇವರೆಲ್ಲ. ಆ ಭಗವಂತನ ಆಶೀರ್ವಾದ ಕಣ್ರಿ ನಮ್ಮ ಮೇಲೆ ಇರಬೇಕು. ಯಾರು ಆಗ್ತಾರೋ ಬಿಡ್ತಾರೋ ನನಗಂತೂ ಅದು ಗೊತ್ತಿಲ್ಲ. ದೇವರಂತೂ ಖಂಡಿತ ಆಗ್ತಾನೆ ಅನ್ನೋ ನಂಬಿಕೆ ಮಾತ್ರ ನನಗೆ ದೃಢವಾಗಿದೆ. ಆ ಭಗವಂತ ಇಲ್ಲಾಂದರೆ ಖಂಡಿತ ನಾನಂತೂ ಇಲ್ಲ ಕಣ್ರಿ. ಇದು ಎಲ್ಲ ಹೇಳ್ಕೊಬರ್ತಾ ಇರ್ತೀನಿ, ನೀವೇನು ಅನ್ಕೊತೀರೋ ಗೊತ್ತಿಲ್ಲ. ಇದಂತೂ ನಿಜ ಕಣ್ರಿ.